ಆ ಪೀಠಕ್ಕ ಒಂದು ಸಂಬಂಧಪಟ್ಟಂತ ನಿವೇಶನ ಆಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಅದ್ರ ಪೂರ್ವ ನಿಯೋಜಿತವಾಗಿ ಕೆಲವೊಂದು ಚರ್ಚೆ ಮಾಡಿದಾಗ ಈಗ ಅದಕ್ಕೆ ಜಾಗದ ಅನುಕೂಲತೆಗಳಾಗಿದೆ. ಆ ಜಾಗದ ಕಾರ್ಯಕ್ರಮ ಅಂದ್ರೆ ಬಹುಶಃ ಬಹಳ ದಿವಸದ ಬೇಡಿಕೆ ಮತ್ತು ಇಚ್ಛೆ ಇರೋದ್ರಿಂದ ಈ ನಾಡಿನ ಮಠಾಧೀಶರು ಮತ್ತು ಈ ಭಾಗದ ಎಲ್ಲ ಸದ್ಭಕ್ತರ ಆಸೆಯಂತೆ ಬರುವ 14ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಅದಕ್ಕ ಏನ್ ನಮ್ಮ ನಿಗದಿಯಾಗಿರುವಂತಹ ಸ್ಥಳ ಏನಿದೆ, ಬಿಜಾಪುರ ನವರಸ್ಪುರ ಪ್ರದೇಶದಲ್ಲಿ ಆಲ್ ಅಮೀನ್ ಸಂಸ್ಥೆ ಎದುರುಗಡೆ ಇರುವಂತಹ ಒಂದು ಸುರ್ಬಿ ನಗರ, ಆ ಸುರ್ಬಿ ನಗರದೊಳಗಿರುವಂತ ಸುರ್ಬಿ ಲೇಔಟ್ ಬಡಾವಣೆ, ಅಲ್ಲಿ ಆ ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಅನ್ನೋದು ಏರ್ಪಾಟ್ ಮಾಡಲಾಗಿದೆ. ಬಹುಶಃ ಆವತ್ತಿನ ದಿನಮಾನದೊಳಗ ನಾಡಿನ ಎಲ್ಲ ರಂಭಾಪುರಿ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಆ ಭೂಮಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಸ್ತುವಾರಿ ಸಚಿವರಾಗಿರುವಂತ MB ಪಾಟೀಲ್ರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಜಿಲ್ಲೆಯ ಮತ್ತು ಸುತ್ತಮುತ್ತಿರುವಂತಹ ಕೆಲವು ಜಿಲ್ಲೆಗಳಿಂದ ಎಲ್ಲ ಮಠಾಧೀಶರು, ನಮ್ಮೇನ್ ಶಾಖಾ ಮಠ ರಂಭಾಪುರಿ ಪೀಠದ ಶಾಖಾ ಮಠಾಧೀಶರಾಗಿರ್ಬೋದು, ಇನ್ನಿತರ ಎಲ್ಲ ಬೇರೆ ಬೇರೆ ಎಲ್ಲ ಪರಮ ಪೂಜ್ಯರು, ಸುಮಾರು 100 ರಿಂದ 150 ಜನ ಸ್ವಾಮೀಜಿಯವರು ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿದ್ದಾರೆ. ಬಹುಶಃ ಜಿಲ್ಲೆಯ ಜನತೆ, ಬೇರೆ ಬೇರೆ ಪ್ರಾಂತ್ಯದೊಳಗಿರುವಂತಹ ಪೀಠಾಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿದ್ದಾರೆ. ಬಹುಶಃ ಬಹಳ ದಿವಸದ ಬೇಡಿಕೆ ಆಗಿರೋದ್ರಿಂದ ಅದು ಬಹಳ ವ್ಯವಸ್ಥಿತವಾಗಿರುವಂತಹ ಕಾರ್ಯಕ್ರಮ 14ನೇ ತಾರೀಕಿಗೆ ನೆರವೇರಿಸಬೇಕು ಅನ್ನುವಂತ ನಿಶ್ಚಯ ನಾವು ಮಾಡಿದ್ದೇವೆ. ಈ ಭೂಮಿ ಪೂಜಾ ನಂತರದೊಳಗೆ ಅಲ್ಲಿ ಈ ಭಾಗದೊಳಗೆ ಯಾರೇ ಮಠಾಧೀಶರು ಬಂದ್ರು ಅವರಲ್ಲಿ ಸುಸರ್ಜಿತವಾಗಿ ಸ್ನಾನ, ಪೂಜೆ, ಪ್ರಸಾದ ಅನುಕೂಲ ಆಗುವಂತಹ ದೃಷ್ಟಿ ಒಂದು ಮೊದಲನೇದು. ಎರಡನೇದು, ಧಾರ್ಮಿಕ ವಿಧಿವಿಧಾನಗಳನ್ನ ನಮ್ಮ ವೀರಶೈವ ಸಮುದಾಯದ ಮಕ್ಕಳಿಗೆ ತರಬೇತಿ ಕೊಡುವಂತ ಒಂದು ಪಾಠಶಾಲೆ ಮಾಡಬೇಕನ್ನುವಂತ ಉದ್ದೇಶ ಕೂಡ ಇದೆ ಜಗದ್ಗುರುಗಳ. ಜಾಗದು ಒಂದು 5,000 5ರಿಂದ 6,000 ಸ್ಕ್ವೇರ್ ಫೀಟ್. 5ರಿಂದ 6,000 ಸ್ಕ್ವೇರ್ ಫೀಟ್ ಜಾಗ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಶರಣೆಂದು ಸಮಾಜದ ಮುಖಂಡರಾದಂಥ ಇಡಿ ಅಧ್ಯಕ್ಷರಾದಂಥ ಗಂಗಾಧರ ಸಂಬಂಧಿಯವರಲ್ಲಿ, ವೀರಶೈವ ಲಿಂಗಾಯತ ಮುಖಂಡರಾದಂಥ ಸೋಮಯ್ಯ ಗಣಾಚಾರ್ಯ ಅವರಲ್ಲಿ ಶರಣಾರ್ಥಿಗಳು. ತಮ್ಮನ್ನೆಲ್ಲರನ್ನೂ ಕೂಡ ಕರೆಯುವಂಥ ಉದ್ದೇಶ, ಪೂಜ್ಯರು ಈಗ ಹೇಳಿರೋ ಹಾಗೆ ಪಂಚಪೀಠಗಳು ಅಂದ್ರೆ 5 ಪೀಠಗಳು. 5 ಪೀಠಗಳ ಪೈಕಿ ಮೊದಲೇದಾಗಿ ಬರೋದು ರಂಭಾಪುರಿ ಪೀಠ. ಆ ಪೀಠದ ಕೆಳಗಡೆ ಬರತಕ್ಕಂಥ ಶಾಖಾ ಮಠಗಳ ಸಂಖ್ಯೆ ಸರಿಸುಮಾರು 12,000. ಎಲ್ಲಾ ಕಡೆ ಶಾಖಾ ಮಠಗಳು ದೇಶದಾದ್ಯಂತ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ತನಕ ಎಲ್ಲ ಪ್ರತಿ ಗ್ರಾಮದಲ್ಲಿ, ಪ್ರತಿ ತಾಲೂಕು, ಜಿಲ್ಲೆಯಲ್ಲಿ ಇತ್ತು. ನಮ್ಮ ವಿಜಯಪುರ ಜಿಲ್ಲೆ ಒಳಗೆ ಅದು ಇರಲಿಲ್ಲ. ಅದು ಒಂದನ್ನ ಎಲ್ಲ ಪರಮ ಪೂಜ್ಯರು ಮತ್ತು ನಾವೆಲ್ಲ ಚರ್ಚೆ ಮಾಡಿ ಗುರುಗಳಿಗೆ ಕೇಳಿದಾಗ ಗುರುಗಳು ನಮಗೆ ಅಪ್ಪಣೆಯನ್ನ ಮಾಡಿದ್ರು. ಹಾಗಾದ್ರೆ ನೀವು ಕೂಡ ಒಂದು ಶಾಖಾ ಮಠವನ್ನ ಸ್ಥಾಪನೆಯಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಮಾಡ್ರಿ, ಶಹರದೊಳಗನ ಮಾಡ್ರಿ ಅಂತಂದಾಗ ನಾವೆಲ್ಲ ಮಠಾಧೀಶರು ಎಲ್ಲ ಚರ್ಚೆ ಮಾಡಿ, ವಿಶೇಷವಾಗಿ ನಮ್ಮ ಆಲ್ಮೇಲೆ ಶ್ರೀಗಳು ಮತ್ತು ತಡವಲ್ಗ ಶ್ರೀಗಳು ಮತ್ತು ಇದಕ್ಕೆ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಸೋಮಯ್ಯ ಗಣಾಚಾರ್ಯವರು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ರಿಗೆ ನಾವು ಸಂಪರ್ಕವನ್ನ ಸಾಧನೆ ಮಾಡಿದಾಗ ನಾವು ಹೇಳಿದ್ದು ಒಂದೇ ಮಾತು, ಅಖಂಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ ಎಲ್ಲಾ ಭಕ್ತರ ಅಪೇಕ್ಷೆನೂ ಹಿಂಗೈತಿ, ಎಲ್ಲಾ ಮಠಾಧೀಶರ ಅಪೇಕ್ಷೆನೂ ಹಿಂಗೈತಿ. ಅದಕ್ಕೆ ನಮಗ ವಿಜಯಪುರ ನಗರದೊಳಗನ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಶಾಖಾ ಮಠ ಮಾಡ್ಲಿಕ್ಕೆ ತಾವು ಮಾಡಿಕೊಡ್ಬೇಕು ಅಂತಂದಾಗ ಸ್ವಸಂತೋಷದಿಂದ, ಪ್ರಾಂಜಲವಾದ ಮನಸ್ಸಿನಿಂದ ನಮ್ಮ MB ಪಾಟೀಲ್ ಸಾಹೇಬರು ಆಯ್ತು ಅಂತೇಳಿ ತಿಳ್ಕೊಂಡು ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಈಗ 14ನೇ ತಾರೀಕು, ಇದೇ ಮಾರ್ಚ್ ತಿಂಗಳ 14ನೇ ತಾರೀಕಿಗೆ ಎಲ್ಲಾ ಜನರ ಕೂಗಿಗೆ, ಎಲ್ಲಾ ಮಠಾಧೀಶರ ಒತ್ತಾಯಕ್ಕೆ ಪೂರಕವಾಗಿ ಆ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂತ ನಮ್ಮ MB ಪಾಟೀಲ್ರು ಅವರೇ ಒಂದು ದಿನಾಂಕವನ್ನು ನಿಗದಿಪಡಿಸಿ ಮತ್ತು ಜಗದ್ಗುರು ರಂಭಾಪುರಿಯ ಸನ್ನಿಧಿಯವರು
ಅವರು ಕೂಡ ದಿನಾಂಕವನ್ನು ನಿಗದಿಪಡಿಸಿ ನಮಗೆಲ್ರಿಗೂ ಕೂಡ ಆದೇಶ ಮಾಡಿದಾಗ ಅದಕ್ಕೆ ಇದೆಲ್ಲರಿಗೂ ಕೂಡ ಗೊತ್ತಾಗಲಿ ಅನ್ನುವಂಥ ವಿಚಾರಕ್ಕೆ ತಮಗೆ ನಾವು ಪ್ರೆಸ್ ಮೀಟ್ ಅಂತ ತಾವೆಲ್ಲ ಕರೆದ್ವಿ. ಆ ನಿಟ್ಟಿನೊಳಗೆ ಇದು ಬಹಳ ವಿಶೇಷವಾದಂಥ ಪೀಠ ಆಗ್ತದೆ. ಅಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತವೆ. ವೀರಶೈವ ಲಿಂಗಾಯತ ಸಮಾಜದ ಬಡ ವಿದ್ಯಾರ್ಥಿಗಳು ಅಲ್ಲಿ ವಸತಿಯನ್ನ ಮಾಡಬಹುದು. ಮತ್ತು ಇದು ನಮ್ಮ ವಿಜಯಪುರ ಜಿಲ್ಲೆ ಅಂತಂದ್ರೆ ಸ್ವಲ್ಪ ಪ್ರವಾಸಿ ತಾಣ, ಅಲ್ಲಿನೂ ಕೂಡ ಹೋಗಿ ಇರುವಂತ ವ್ಯವಸ್ಥೆ ಆಗಬಹುದು. ಒಟ್ಟಾರೆ ಆ ಭವನ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರ್ತದೆ ಅನ್ನುವಂಥದ್ದು ಈ ಮೂಲಕ ತಿಳಿಸಿ, ಮತ್ತೊಮ್ಮೆ ಅದಕ್ಕೆ ಶ್ರಮ ವಹಿಸಿರ್ತಕ್ಕಂಥ, ಅದಕ್ಕೆ ನಮಗೆಲ್ರಿಗೂ ಕೂಡ ಹೆಮ್ಮೆಯಾಗುವಂಥ ಪೀಠವನ್ನ, ಶಾಖಾ ಮಠವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಂ ಬಿ ಪಾಟೀಲ್ರಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಇಡೀ ರಂಭಾಪುರಿ ಪೀಠದ ಎಲ್ಲಾ ಭಕ್ತರ ಪರವಾಗಿ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।